ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಸದಾ ಹೊಸತನವನ್ನೇ ಪ್ರಯತ್ನಿಸುವ ರಿಷಬ್ ಶೆಟ್ಟಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಚುರುಕುತನ, ವ್ಯಾವಹಾರಿಕ ಚತುರತೆಯನ್ನ ಹೊಂದಿರೋ ಕಲೆ ಇವರ ಇನ್ಬಿಲ್ಟ್ ಅಲ್ಲೇ ಅಡಗಿದೆ. ಕಲಾತ್ಮಕ ಚೌಕಟ್ಟಿನಲ್ಲಿಯೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡುವಿನಂತಹ ಸಿನಿಮಾವನ್ನ ಜನ ಮುಗಿಬಿದ್ದು ನೋಡುವಂತೆ ಮಾಡಿ ಗೆಲ್ಲಿಸಿದ ಹೆಗ್ಗಳಿಕೆಯನ್ನ ಹೊಂದಿರೋ ರಿಷಬ್ ಶೆಟ್ಟಿಗೆ ಕಾಂತಾರ ಚಿತ್ರತಂಡದವರು ಗಿಫ್ಟ್ ನೀಡಿ ಈ ವರ್ಷವನ್ನ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಹೌದು, ಚಿತ್ರದ ಹೊಸ ಪೋಸ್ಟರ್ ಅನ್ನ ಚಿತ್ರತಂಡ ಬಿಡುಗಡೆ ಮಾಡಿದೆ. ಈ ಮೂಲಕ ಬರ್ತ್ಡೇ ಗಿಫ್ಟ್ ನೀಡಿದೆ ಅಂತಲೇ ಹೇಳಬಹುದು. ಇದರ ಜೊತೆಯಲ್ಲಿ ಕೆಲವರಲ್ಲಿ ಇದ್ದಂತಹ ಆತಂಕವನ್ನು ಕೂಡ ಹೊಂಬಾಳೆ ಸಂಸ್ಥೆ ದೂರ ಮಾಡಿದೆ. ಅಸಲಿಗೆ ಎಲ್ಲರಿಗೂ ಗೊತ್ತಿರುವಂತೆ ಕಾಂತಾರ ಸುತ್ತಮುತ್ತ ಸಾಲು ಸಾಲು ಅವಘಡಗಳು ಸಂಭವಿಸಿದ್ವು. ಶೂಟಿಂಗ್ ಸಮಯದಲ್ಲೇ ಜೂನಿಯರ್ ಕಲಾವಿದನೊಬ್ಬನು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದು, 20 ಜನ ಕಾಂತಾರ ಕಲಾವಿದರಿರೋ ಬಸ್ಸು ಪಲ್ಟಿ ಹೊಡೆದಿದ್ದು, ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ಮಾಡದಂತೆ ಜನ ಆಕ್ಷೇಪಿಸಿದ್ದು, ಹೀಗೆ ಈ ಸಿನಿಮಾ ಆರಂಭವಾದಾಗಿನಿಂದ ಇಲ್ಲಿವರೆಗೂ ಒಂದಲ್ಲ ಒಂದು ಅವಘಡ ಸಂಭವಿಸುತ್ತಲೇ ಇವೆ. ಅಲ್ಲದೆ ಸಾವು ನೋವುಗಳು ಆಗಿದ್ದಾವೆ. ಹೀಗಾಗಿ ಕಾಂತಾರ ಚಿತ್ರದ ಮೊದಲ ಭಾಗ ಅಂದುಕೊಂಡ ದಿನದಂದು ಬಿಡುಗಡೆಯಾಗುವುದಿಲ್ಲ ಅಂತ ಕೆಲವರು ಅಂದುಕೊಂಡಿದ್ರು. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಮಾಡಿದ್ರು. ಆದರೆ ಈಗ ಅಂತೆ ಕಂತೆಗಳಿಗೆಲ್ಲ ಚಿತ್ರತಂಡ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. ಬಿಡುಗಡೆಯ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ಮೊದಲಿನ ನಿರ್ಧಾರದಂತೆ ಚಿತ್ರ ಅಕ್ಟೋಬರ್ 2ನೇ ತಾರೀಕಿನಂದು ಗಾಂಧಿ ಜಯಂತಿ ಪ್ರಯುಕ್ತ ಬಿಡುಗಡೆಯಾಗುತ್ತೆ ಅನ್ನೋ ಸಂದೇಶವನ್ನ ತಮ್ಮ ಹೊಸ ಪೋಸ್ಟರ್ ಮೂಲಕ ಕನ್ಫರ್ಮ್ ಮಾಡಿದೆ. ಇನ್ನು ಬಿಡುಗಡೆಯಾದ ಹೊಸ ಪೋಸ್ಟರ್ ನಲ್ಲಿ ರಿಷಬ್ ಶೆಟ್ಟಿ ರಕ್ತ ಸಿಕ್ತ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೈಯಲ್ಲಿ ಕೊಡಲಿ ಮತ್ತು ಗುರಾಣಿಯನ್ನ ರಿಷಬ್ ಹಿಡಿದಿದ್ದು, ಗುರಾಣಿಗೆ ಬಾಣಗಳು ಚುಚ್ಚಿವೆ. ಹಿಂಭಾಗದಲ್ಲಿ ಬೆಂಕಿ ದಗದಗಿಸ್ತಾ ಇದ್ದು, ರಿಷಬ್ ಮುಖದಲ್ಲಿ ಕೆಂಡದಂತಹ ಕೋಪ ಇದೆ. ಸದ್ಯ ಈ ಪೋಸ್ಟರ್ ಡಿವೈನ್ ಸ್ಟಾರ್ ಅಭಿಮಾನಿಗಳಿಗೆ ಸಖತ್ ಖುಷಿಯನ್ನ ನೀಡ್ತಾ ಇದೆ. ಚಿತ್ರದ ಮೇಲಿನ ನಿರೀಕ್ಷೆಗಳನ್ನ ಕೂಡ ಈ ಪೋಸ್ಟರ್ ಹೆಚ್ಚಿಸಿದೆ. ಪೋಸ್ಟರ್ ಜೊತೆ ದಂತಕಥೆಯ ಮುನ್ನುಡಿ, ಆ ನುಡಿಗೊಂದು ಪರಿಚಯ, ಮನದಾಳದ ಕತೆಗೆ ಮತ್ತೊಮ್ಮೆ ಸ್ವಾಗತ ಎಂಬ ಸಾಲುಗಳನ್ನ ಬರೆದು ಹೊಂಬಾಳೆ ಸಂಸ್ಥೆ ರಿಷಬ್ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದೆ. ಅಂದಹಾಗೆ ಈ ಬಾರಿ ಗಾಂಧಿ ಜಯಂತಿ ಗುರುವಾರ ಬಂದಿದೆ. ಇನ್ನು ಕೇವಲ ಕನ್ನಡ ಮಾತ್ರವಲ್ಲ, ಈ ಬಾರಿ ಕಾಂತಾರ 7 ಭಾಷೆಯಲ್ಲಿ ಬಿಡುಗಡೆಯಾಗಲಿದೆ. ಎಲ್ಲಾ ಭಾಷೆಯ ಚಿತ್ರ ಪ್ರೇಮಿಗಳಿಗೆ ಕೂಡ ಈ ಚಿತ್ರದ ಮೇಲೆ ವ್ಯಾಪಕವಾದ ನಿರೀಕ್ಷೆಗಳಿವೆ. ಈ ಹಿನ್ನೆಲೆ ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಬಾಕ್ಸ್ ಆಫೀಸ್ ನಲ್ಲಿ ಕಾಂತಾರ ದಗದಗಿಸೋದು ಪಕ್ಕಾ ಆಗಿದೆ. ಇನ್ನು ಅಕ್ಟೋಬರ್ 3ನೇ ವಾರದಲ್ಲಿ ದೀಪಾವಳಿ ಹಬ್ಬ ಕೂಡ ಇದೆ. ಹೀಗಾಗಿ ವ್ಯವಹಾರದ ದೃಷ್ಟಿಯಿಂದ ಎಲ್ಲಾ ಲೆಕ್ಕಾಚಾರ ಹಾಕೊಂಡೇ ಗಾಂಧಿ ಜಯಂತಿಯನ್ನ ತಮ್ಮ ಚಿತ್ರದ ಬಿಡುಗಡೆಗೆ ಚಿತ್ರತಂಡ ಆಯ್ಕೆ ಮಾಡಿಕೊಂಡಿದೆ ಅನ್ನುವಂತಹ ಮಾತು ಸದ್ಯ ಕೇಳಿ ಬರ್ತಾ ಇದೆ. ಇನ್ನುಳಿದಂತೆ ಬರೋಬ್ಬರಿ 25 ಎಕರೆ ಪ್ರದೇಶದಲ್ಲಿ ಬೃಹತ್ ಸೆಟ್ ಹಾಕಿ ಕಾಂತಾರ ಚಾಪ್ಟರ್ 1 ಚಿತ್ರದ ಚಿತ್ರೀಕರಣ ಮಾಡಲಾಗಿದೆ. ಚಿತ್ರಕ್ಕೆ ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ತಂತ್ರಜ್ಞರು ಕೂಡ ಕೈ ಜೋಡಿಸಿದ್ದಾರೆ. 45ರಿಂದ 50 ದಿನಗಳ ಕಾಲ 3000ಕ್ಕೂ ಹೆಚ್ಚು ಜೂನಿಯರ್ ಆರ್ಟಿಸ್ಟ್ಗಳು ಈ ಚಿತ್ರಕ್ಕೆ ಹಗಲಿರುಳು ಬೆವರನ್ನ ಸುರಿಸಿದ್ದಾರೆ. ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ 2ನೇ ಭಾಗ ಪ್ರೇಕ್ಷಕರ ಮುಂದೆ ಬರಲಿದೆ. 1,000 ಕೋಟಿ ರೂಪಾಯಿ ಕಲೆಕ್ಷನ್ ಟಾರ್ಗೆಟ್ ಮಾಡಿ ಸಿನಿಮಾ ಕಟ್ಟಿಕೊಟ್ಟಿದ್ದು, ಚಿತ್ರದ ಚಿತ್ರೀಕರಣ ಪೂರ್ಣಗೊಂಡಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಭರದಿಂದ ನಡೀತಾ ಇದೆ.